ಜನದೇವರುಗಳಿಗೆ ನಮಸ್ಕಾರ. ಈ ನಮ್ಮ ಜನಗಳು ಹೇಗೆ ಅಂದರೆ, ಯಾರೋ ಕೊಡೋ ದುಡ್ಡಿನ ಆಸೆಗೆ ತಾವೇ ತಮ್ಮ ಓಟ್ ಹಾಕಿ ಕೊನೆಗೆ ಅವರೇ ತಮ್ಮ ಕಷ್ಟಕ್ಕೆ ದಾರಿ ಮಾಡ್ಕೊಳ್ತಾರೆ. ಅದು ಹೇಗೆ ಅಂದರೆ, ಈ ಒಂದು ಕಿರುಚಿತ್ರವನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ನಮಸ್ಕಾರ ಕಾರಣ. ನಮಸ್ಕಾರ ಏನಿಲ್ಲ ಕಾರಣ, ಈ ಸಲ ನಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತಿದ್ದೀವಿ. ನನಗೆ ಓಟ್ ಹಾಕ್ಬೇಕಪ್ಪ. ಆಟೋ ಬಂತು. ಆಯ್ತು ನೋಡ್ರಿ, ನಿಮಗೆ ಓಟ್ ಹಾಕಿದ್ವಿ ನೋಡ್ರಿ. ಅದ್ರಿ ಆದ್ರೆ ಆಗಿದ್ರಿ ಏನೋ ಕಾರಣ. ಏನಿಲ್ಲ ನೋಡ್ರಿ, ಸ್ವಲ್ಪ ನಾನು ಮತ್ತೆ ತಣ್ಣಗೆ ಮಾಡಿದ್ರೆ ಆಗಿರೋದೇನೋ ನೋಡ್ರಿ. ಎಣ್ಣೆ ಗಿಣ್ಣೆ ಎಲ್ಲ ಕುಡಿಬಾರ್ದಪ್ಪ, ಒಳ್ಳೇದಲ್ಲ ಆರೋಗ್ಯಕ್ಕೆ. ಯಾವಾಗ ಕೊಡ್ತೇನೆ ನನಗೆ ಅಣ್ಣ ಅಂತ ಬೆಳೆದೇ ಕೊಟ್ರು ಆವಾಗಲೇ ಆಯ್ತು ಬಿಡಿ. ಏನದು ಏನಿಲ್ಲ ನೋಡ್ರಿ, ನಾನು ನೋಟ್ ನಿಮ್ಗೆ ಮನೆಯವ್ರ ಓಟ್ ಎಲ್ಲ ನಿಮ್ಗೆ ಹಾಕ್ತೀನಿ ನೋಡ್ರಿ. ಆಯ್ತಪ್ಪ, ಮರಿಬೇಡಪ್ಪ. ಆಟೋ ಬಿಡ್ಬೇಕು, ಓಟ್ ಹಾಕ್ಬೇಕು. ಸರಿ ಬರೋಣ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಈ ಸಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತಿದ್ದೀರಿ. ಆಟೋ ಕೊಟ್ಟು ದಯವಿಟ್ಟು ಓಟ್ ಹಾಕ್ಬೇಕು, ಮರಿಬೇಡಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಈ ಸಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತಿದ್ದೇನೆ. ಓಕೆ. ಆಟೋ ಗುರ್ತು, ದಯವಿಟ್ಟು ನಮ್ಗೆ ಓಟ್ ಹಾಕ್ಬೇಕು. ಓಕೆ ಸರ್. ಸರಿ ಬರ್ತೀನಿ. ಒಳ್ಳೇದು. ದಯವಿಟ್ಟು ಆಟೋ ಗುರ್ತಿಗೆ ಓಟ್ ಹಾಕಿ. ಯಾರಿದ್ದೀರಮ್ಮ ಅವಳಿಗೆ? ನಮಸ್ತೆ ಅಮ್ಮ. ನಮಸ್ತೆ, ಲಿಂಗರಾಜು ಅಂತ. ಈ ಸಲ ಗ್ರಾಮ ಪಂಚಾಯತಿ ಚುನಾವಣೆ ನಿಂತಿದ್ದೀವಿ. ದಯವಿಟ್ಟು ನಮಗೆ ಓಟ್ ಹಾಕಬೇಕು. ನಮ್ದು ಆಟೋ ಗೊತ್ತು. ಯಾವುದೇ ರೀತಿ ಕೆಲಸ ಆಗಲಿ ನಾವು ಸ್ಪಂದಿಸ್ತೀವಿ. ಮನೆ ಕೆಲಸ ಆಗ್ಬೋದು, ಜಮೀನು ಕೆಲಸ ಆಗ್ಬೋದು, ನಮ್ದು ಸ್ಥಳೀಯವಾಗಿ ಯಾವುದೇ ರೀತಿ ಕೆಲಸ ಇದ್ರೂ ನಾವು ಮಾಡಿಕೊಡ್ತೀವಿ. ದಯವಿಟ್ಟು ಓಟ್ ಹಾಕಬೇಕು ನಮಗೆ. ಬರ್ತೀವಿ. ನಿಮ್ಮ ಮನೆ ಓಟ್ ಎಲ್ಲ ನಮಗೆ ಇರಲಿ. ಬರ್ತೀವಿ. ಆಟೋ ಗೊತ್ತಿಗೆ ಓಟ್ ಹಾಕಿ. ಹಲೋ, ಕ್ಯಾನ್ವಾಶಾ? ಬಂದೆ ಬಾಸ್. ಕಾಳ ಬಾಸ್. ಕಾಲ. ಬುದ್ಧಿ ನಮಸ್ತೆ. ಬುದ್ಧಿ ಯಾರಿಗೋ ನಿನ್ನ ಸತಿ ಓಟು? ನಿಮ್ಗೆ ಬುದ್ಧಿ, ನಿಮ್ಗೆ ಬುದ್ಧಿ. ಆದ್ರೆ ಗೊತ್ತಾಯ್ತು. ಕಂಟಿ. ಸರಿ ಬಾಸ್. ನಮ್ಗೆ ಹಾಕ್ಬೇಕಪ್ಪ ಓಟು. ಥ್ಯಾಂಕ್ ಯು ಚಿನ್ನ. ಏನಿಲ್ಲ ಬುದ್ಧಿ, ಏನಿಲ್ಲ ಅಂದ್ರೆ ಸರ್, ಇನ್ನೊಂದು ಮನೆ ಇದೆ ನೋಡಿ. ನಮಸ್ತೆ ಅಮ್ಮ. ನಮಸ್ತೆ. ಗೂಳಿ ಗುರ್ತಿಗೆ ಓಟ್ ಹಾಕ್ಬಿಡಿ. ನೋಡ್ಕೊಳ್ಳೋಣ. ಗಂಟಿ. ಸರಿ ಸರ್, ಆಯ್ತು. ನಮ್ಮ ಗುರುತಿಗೆ ಓಟ್ ಹಾಕ್ಬೇಕು, ಗೂಳಿ ಗುರುತಿಗೆ. ಅಕ್ಕ ಮರಿಬಿಡಿ. ಗೂಳಿ ಗುರ್ತಿಗೆ ಓಟ್ ಹಾಕ್ಬೇಕಕ್ಕ, ಮಿಸ್ ಮಾಡಬೇಡಿ. ಸರ್, ಇನ್ನೊಂದು ಮನೆ ಇದೆ ನೋಡಿ. ಅಣ್ಣ ನಮಸ್ತೆ. ನಮಸ್ಕಾರ. ಗೂಳಿ ಗುರ್ತಿಗೆ ಸ್ವಲ್ಪ ಓಟ್ ಹಾಕ್ಬಿಡಿ. ಎಲ್ಲ ಚೆನ್ನಾಗಿ ಮಾಡೋಣ, ಆಯ್ತಾ? ಗಂಟಿ. ಅಣ್ಣ ತಗೊಳ್ಳಿ, ಗೂಳಿ ಗುರುತಿಗೆ ಓಟ್ ಹಾಕ್ಬೇಕು. ನಮಸ್ತೆ ಅಮ್ಮ. ಅವಾಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ ಇದ್ದೀನಿ. ತೊಳೆಯಮ್ಮ, ಗೂಳಿ ಗುರುತಮ್ಮ, ಊಟ ಹಾಕಿ. ಮರಿಬಿಡಿ ಎಲೆಕ್ಷನ್. ಗೂಳಿ ಗುರುತು ಓಟ್ ಹಾಕ್ಬಿಡಿ ಅಮ್ಮ. ನಮಸ್ಕಾರ ಅಣ್ಣ. ನಮಸ್ಕಾರ. ಆಗೋಯ್ತಾ ಗೊತ್ತಾನೆ? ಗೊತ್ತಣ್ಣ, ನಿಮ್ಗೆ ಅಣ್ಣ ಓಟ್ ನಮ್ದು. ಗಂಟಿ. ಆಯ್ತಾ? ಸರಿ ಅಣ್ಣ. ಗೂಳಿ ಗುರುತಪ್ಪ. ಹಾಕ್ತೀನಿ ನಾನು. ನರಸಿಂಹಣ್ಣ ಕಣವ. ಯಾಕವ್ವ? ಲಿಂಗರಾಜಣ್ಣ ಒಳ್ಳೆಯವ್ರು ತಾನೆ, ಅವ್ರಿಗೆ ಹಾಕಲ್ಲ. ಯಾರು ಒಳ್ಳೆಯವ್ರು, ಯಾರು ಕೆಟ್ಟವ್ರು, ಸುಮ್ಮನೆ ರಮ ಈ ಸಮಾಜದಲ್ಲಿ ಯಾರು ದುಡ್ಡು ಕೊಟ್ಟವ್ರು ಹಾಕೋಣ. ಏನಂತೆ ಅಮ್ಮ? ದೋಸ ಇದ್ದೀನಿ ಕಣವ. ಅಂತ ಒಳ್ಳೆಯ ವ್ಯಕ್ತಿ ಕೈಯಲ್ಲೇ ಗೆಲ್ಲೋಕ್ಕಾಗಿಲ್ಲ ಅಂಥದ್ರಲ್ಲಿ ಈ ದುಡ್ಡು ಸಾರಾಯಿ ಕೊಟ್ಟು ಓಟ್ ಹಾಕಿಸ್ಕೊಂಡು ಗೆದ್ದಿರೋ ನಮ್ಮ ನರಸಿಂಹ ಅವರು ಏನ್ ಮಾಡ್ತಾರೋ. ಅಂತೂ ಇಂತೂ ನಮ್ಮ ನರಸಿಂಹಣ್ಣ ಗೆದ್ದಾಯ್ತು. ಇನ್ನೇನಿದ್ರು ಎಣ್ಣೆ ಪಾಟಿ ಜೋರು. ನಮ್ಮ ನರಸಿಂಹಣ್ಣ ಗೆದ್ದಾಯ್ತು. ನಮ್ಮ ನರಸಿಂಹಣ್ಣ. ಅಯ್ಯೋ, ಈ ಕುಡ್ಕೊಂಡು ಆರ್ಭಟ ಇವಾಗ್ಲೇ ಶುರುವಾಗೋಯ್ತು. ಅದೇನ್ ಮಾಡ್ತಾವನೋ ನೋಡ್ಕೊಂಡ್ ಬನ್ನಿ.
ಹೋಗ್ಬಿಟ್ರು. ಹಲೋ ನರಸಿಂಹಣ್ಣಂಗೆ ಜೈ. ನರಸಿಂಹಣ್ಣಂಗೆ ಭಟ್ರು. ಜೈ. ನಮ್ಮ ನರಸಿಂಹಣ್ಣ ಬಂದ್ರು. ಗೆದ್ದಾಯ್ತು ಕಣ ನಮ್ಮ ನರಸಿಂಹಣ್ಣ. ಉಂಡಾರ ಹಾಕ್ರೆ ಪಟಾಕಿ ಹೊಡಿತಾರೆ. ಜೈ ನರಸಿಂಹಣ್ಣ. ಜೈ. ಅಣ್ಣಂಗೆ ಹಾ ಬನ್ನಿ ಒಳಗಡೆ. ಸರ್ ಇದು ನಮ್ಮ ಜಮೀನು ಸಮಸ್ಯೆ ಇದೆ ಸರ್, ಬಗೆಹರಿಸ್ಕೊಂಡು ಕೊಡಿ ಸರ್ ಹಾಗೆ. ಓಹೋ ನೋಡ್ಕೋತೀನಿ ಕಂಡಿ ಸರ್. ಇಲ್ಲಿ ಹೊರಡ್ರಪ್ಪ, ನಾವೆಲ್ಲ ಮಾಡ್ಕೋತೀವಿ ನೋಡಿ. ಫಸ್ಟ್ ಹೋಗ್ರಿ ನೀವು ಇಬ್ರು. ಸರ್ ಇದು ಅದೆಲ್ಲ ಬರ್ತಾನೆ ಸಾಕಪ್ಪ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನೀವು ಸ್ಥಳೀಯರಲ್ವಾ? ಹೌದು ಸರ್. ಸರ್ ನರಸಿಂಹೇಗೌಡರು ಅವ್ರು ಯಾವ ರೀತಿ ಕೆಲಸಗಳು ಮಾಡ್ತಿದ್ದಾರೆ? ಸರ್ ಯಾವುದೇ ರೀತಿ ಅಭಿವೃದ್ಧಿ ಮಾಡ್ತಿಲ್ಲ. ಇವಾಗ ನಮ್ಮದು ಸಮಸ್ಯೆ ಅಂತ ಆಫೀಸ್ ಹತ್ರ ಹೋಗುತ್ತೆ, ಅವ್ರು ಯಾವುದೇ ನಮಗೆ ಟೆಸ್ಟಿಂಗ್ ಸಿಗ್ಬಿಟ್ರು ಸರ್ ನಮ್ಮದು. ಹೌದು ಮೇಡಮ್, ನೀವೇನು ಹೇಳ್ತೀರಿ? ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹೇಗೌಡರು ಯಾವುದೇ ರೀತಿ ಕೆಲಸಗಳನ್ನ ಮಾಡಿಲ್ಲ ಇಲ್ಲಿ ಅವ್ರ ಲಿಮಿಟ್ಸಲ್ಲಿ. ಈ ಯಾಕೆಂದರೆ ಜನಪ್ರತಿನಿಧಿಗಳು ಜನರಿಂದ ಗೆದ್ದಿರ್ತಾರೆ ಅವರು. ನಮಸ್ತೆ ಸರ್. ನೀವು ಯಾರು ಹೇಳಿ? ಮೀಡಿಯಾದಿಂದ. ನಮಸ್ತೆ ಅಣ್ಣ, ಹೇಳಿ ಅಣ್ಣ. ಈಗ ನರಸಿಂಹೇಗೌಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ? ನರಸಿಂಹೇಗೌಡರು ಯಾರೋ ಗೊತ್ತಿಲ್ವಲ್ಲ ಅಣ್ಣ? ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರಲ್ರಿ, ಇದ್ರೆ ಇರ್ಬೇಕಿಲ್ಲ, ಹೇಳಿ ಅಣ್ಣ. ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಎಲ್ಲ ಕಡೆ ಓಡಾಡ್ತಾ ಇದ್ದಾರಾ? ಜನಗಳಿಗೆ ಸ್ಪಂದಿಸ್ತಾ ಇದ್ದಾರಾ? ಹೇಗೆ ಕೆಲಸ ಅನ್ನೋದು ಏನಿಲ್ಲ ಅಣ್ಣ, ಗೊತ್ತಿಲ್ಲ ಅಣ್ಣ. ಹೊಟ್ಟೆ ತುಂಬಾ ಕುಡ್ಕೊಂಡೆ, ಓಟೆ ಹಾಕಿಲ್ಲ ಅಣ್ಣ. ಕೆಲ್ಸದ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಾಗ ನಾ ಮೂರವ್ರನ್ನ ಕೇಳಿರ್ತೀರಾ, ಅವರೇ ಹೇಳಿರ್ತಾರೆ ಅನ್ಕೋತೀನಿ ಅಣ್ಣ. ನೀವಲ್ಲ, ನಿಮ್ಮ ಅಭಿಪ್ರಾಯ ಹೇಳಿ. ಏನಿಲ್ಲ ಅಣ್ಣ, ದುಡ್ಡು ಇಸ್ಕೊಂತೀನಿ, ವಾಟ್ ತುಂಬಾ ಕುಡ್ಕೊಂತೀನಿ ಅಷ್ಟೇ ಅಣ್ಣ. ಅವ್ನು ಕೆಲಸ ಮಾಡ್ಲಿ ಬಿಡ್ಲಿ ನಾವು ಕೇಳೋದಿಲ್ಲ, ನಮ್ಗೆ ಎಣ್ಣೆ ಒಂದು ಮುಖ್ಯ ಸಾಕು. ಏನಂತೀರ ಅಣ್ಣ? ನೋಡಿ ಇಷ್ಟೇ, ಅವ್ನು ದುಡ್ಡು ಹಾಕಿ ಕೆಲ್ಸವನ್ನ ಅವ್ನ ಪಡಿಗೂ ಗೆದ್ಕೊಂಡು ದುಡ್ಡು ಮಾಡ್ಕೊಂತ ಕೂತವನೆ. ಯಾರ ಮನೆ ಹಾಳಾಗ್ಲಿ ನಮ್ಮ ಮನೆ ಉದ್ದಾರ ಆಗ್ಲಿ ಅಂತ ಕೂತವನೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡು ಆಯ್ತದೆ ಅಣ್ಣ. ದುಡ್ಡು ಕೊಟ್ನ, ವಾಟ್ ತುಂಬಾ ಕುಡ್ಕೊಂಡೆ, ನಾನು ಪಾಡಿಗೆ ನಾನು ಹೋಗ್ತಾ ಇದ್ದೀನಿ. ಯಾವನ ಕಡಿತಾನೆ, ಎಣ್ಣೆ ಕುಡಿಸ್ತಾನೆ, ಇಷ್ಟಾಗ ಮನೆಗೆ ಹೋಗ್ತೀನಿ, ಹೋಗಿ ಪಾಚ್ಕೊಳ್ತೀನಿ ಅಷ್ಟೇ. ಇನ್ನೇನು ಬೇಕಣ್ಣ? ಸರ್ ಸಿಒ ಬಂದಿದ್ದಾರೆ, ಕಂಪ್ನಿ ಸಿಒ. ಓಕೆ, ನಾನು ಗುಡ್ ಮಾರ್ನಿಂಗ್ ಸರ್. ಡೈಲಾಗ್. ಗುಡ್ ಮಾರ್ನಿಂಗ್ ಸರ್. ಮೇಡಮ್ ಹೇಳಿ. ನಿಮ್ಮಿಂದ ಸ್ಮಾಲ್ ಹೆಲ್ಪ್ ಆಗಬೇಕಿತ್ತಲ್ಲ. ಹೆಲ್ಪ್ ಅಂತೆ. ಓಕೆ ಹೋಗ್ತೀರಾ? ಆಯ್ತು. ಹೇಳಿ ಏನು ಹೆಲ್ಪ್? ಅದೇನಿಲ್ಲ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅಂತ ಗೊತ್ತಾಯ್ತು. ಅಲ್ಲೊಂದು ಕೆಮಿಕಲ್ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀವಿ. ನಿಮ್ಮ ಕಡೆಯಿಂದ ಏನು ಹೆಲ್ಪ್ ಆಗಬೇಕೋ ಅದನ್ನ ಮಾಡಿಕೊಟ್ರೆ, ನಮ್ಮ ಕಡೆಯಿಂದ ಏನಾಗಬೇಕೋ ಅದನ್ನ ನಾನು ನಿಮಗೆ ಮಾಡಿಕೊಡ್ತೀವಿ. ನೀವೇ ಮಾಡಿದ್ರಂದ್ಬಿಟ್ರೆ ಆಮೇಲೆ ಮಾಡೋದೆ ಏನಿಲ್ಲ, ಮಾಡೋಣ ಬಿಡಿ. ನೋಡಿ ಸರ್, ಇಲ್ಲಿದೆ ಡೀಟೇಲ್ಸ್. ನೀವು ಮಾಡ್ದಂದ್ಮೇಲೆ ಏನಿದೆ ಮಾಡೋಣ, ಬಟ್ ಲಾಸ್ಟ್ ನೀವು ಮರಿಬಾರ್ದು. ಅದು ಪಾಯಿಂಟ್. ಮಾಡೋಣ ಬಿಡಿ. ಥ್ಯಾಂಕ್ ಯು ಸರ್. ಏಯ್, ಫಸ್ಟ್ ಸ್ಕ್ಯಾಮು ಸಿಕ್ತು.
ಮಹಾಜನ್ಗಳೇ, ನೀವೇ ನೋಡಿದ್ರಲ್ಲ ಇವಾಗ ಏನಾಯಿತು ಅಂತ. ಅದಕ್ಕೆ ಹೇಳೋದು, ನಿಮ್ಮ ಅಮೂಲ್ಯವಾದ ಮತವನ್ನು ಉತ್ತಮ ನಾಯಕರಿಗೆ ನೀಡಿದರೆ ಮಾತ್ರ ಒಳ್ಳೆಯದಾಗೋದು.